ಘಟನೆ ಸರ್ ಇದು? ನಮ್ಮ ಹೆಸರು ರಘು ಅಂತ, ನಮ್ಮ ತಂದೆಯವ್ರ ನೇಮು ಹನುಮಯ್ಯ. ಇದು ಈಗ ಈ ಜಾಗದಲ್ಲಿ ನಾವು ನಮ್ಮ ತಂದೆಯವರು ಎಲ್ಲರೂ ಮನೆ ಕಟ್ತಾ ಇದ್ದೋ. ರಾತ್ರಿ ಏಕಾಏಕಿ ಕಾಳೇಗೌಡ ಅಲಿಯಾಸ್ ಗುಂಡಪ್ಪ ಮತ್ತು ಅವನ ಮಗ ಆದ ಜೈರಾಮು, ಅವನ ಸಂಗಡಿಗನಾದ ವಿಶ್ವ, ಅವನ ರಿಲೇಷನ್ ಆಗಿರುವ ಗಂಗರಾಜು ಇವರೆಲ್ಲ ಸೇರಿ ರಾತ್ರಿ ರೌಡಿಗಳನ್ನ ಕರೆಸಿ ಮನೆಯನ್ನು ಬೀಳಿಸಿದ್ದಾರೆ. ಮೇಯ್ನು ಅವರ ಮಗ ಕಾಳೇಗೌಡನ ಮಗನಾದ ಜೈರಾಮು ರಾತ್ರಿ ಕರ್ಕೊಂಬಂದು ಫುಲ್ಲು ಮನೆ ಡೆಮಾಲಿಷ್ ಮಾಡಿದ್ದಾನೆ. ಏನು ಉದ್ದೇಶ ಏನು ಸರ್? ಸರ್ ಈ ಜಾಗದಲ್ಲಿ ನಾವು ಸರಿಸುಮಾರು 80 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. 80 ವರ್ಷದಿಂದ ನಾವು ಇಲ್ಲೇ ಇದ್ರೂ ಅಕ್ರಮವಾಗಿ ಅವ್ರ ಹೆಸರಿಗೆ ಇದು ಸರ್ವೆ ನಂಬರ್ ಬರೋ ಹಂಗೆ ಮಾಡ್ಕೊಂಡಿದ್ದಾನೆ. ಆದರೆ ನಾವು ಈ ಜಾಗದಲ್ಲಿ ಇರೋದಕ್ಕೆ ನಮ್ಮ ಹತ್ರ ಈ ಖಾತಾ ಇದೆ, ಎಲ್ಲ ಅದರ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಆ ಥರ ಇದ್ರೂ ಸಹ ಕೋರ್ಟ್ ಆದೇಶನೂ ತೊಗೊಂಡಿದ್ದೀವಿ ನಾವು. ಆ ಥರ ಇದ್ರೂ ಸಹ ಅವರು ಅಕ್ರಮವಾಗಿ ಬಂದು ಈ ಥರ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವರು. ಮುಂದೆ ನೀವು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ ಸರ್. ನಮ್ಮ ಮುಂದೆ ನಾವು ಹೋಗಿ ರಾತ್ರಿ 12 ಗಂಟೆ ರಾತ್ರಿ ನಮ್ಮ ಮೇಲೆ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡಿದ್ದಾರೆ. ನಮ್ಮ ತಾಯಿಯವ್ರನ್ನ ಮೈಯೆಲ್ಲ ಮುಟ್ಟಿ ಅವರ ತಾಳಿ ಕೂಡ ಕಿತ್ಕೊಂಡು ಹೋಗಿದ್ದಾರೆ. ನಮ್ಮ ತಂದೆಯವ್ರದ್ದು ಮೊಬೈಲು ಕಿತ್ಕೊಂಡು ಹೋಗಿದ್ರು. ಈಗ ಮುಂದಿನ ಹೋರಾಟ ಅವರು ಪೊಲೀಸ್ನವ್ರಿಗೆ ನಾವು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು ಇದುವರೆಗೂ ಯಾವ ರೀತಿಯೂ ಕ್ರಮ ಕೈಗೊಂಡಿಲ್ಲ. ಪೊಲೀಸ್ ಸ್ಟೇಷನ್ ದೂರು ದಾಖಲಾಗಿದೆ ಸರ್? ಹೌದು, ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಾಗಿದೆ. ನಿನ್ನೆನೇ ನಾವು FIR ಕೂಡ ಮಾಡಿದ್ದೀವಿ. ಎಷ್ಟು ಜನದ ಮೇಲೆ ಆಗಿದೆ ಸರ್? ಸರ್ ನಿನ್ನೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದಿಂದ ಇಲ್ಲಿವರೆಗೂ ಏನು ಆ್ಯಕ್ಷನ್ ಏನು ತೊಗೊಂಡಿಲ್ಲ. ಇದು ಆ್ಯಕ್ಚುಲಿ ನಿನ್ನೆ ನೈಟು ಅವರು ವೈಟ್ಸಳ ಪೊಲೀಸ್ನವ್ರು ಬಂದಾಗ್ಲೂ ನಾವು ಅವ್ರಿಗೆ ಹೇಳ್ದೋ, ಅವರು ಮಾಡಿದಂಥ ಅಪರಾಧಿಗಳೆಲ್ಲ ಮುಂದೆಗಡೆ ನಿಂತಿರೋದು ಪೊಲೀಸ್ನವ್ರು ಏನೂ ಮಾಡಲಿಲ್ಲ. ಹೌದಾ ಇವರೇನೋ ಹೌದಾ ಅಂದ್ಕೊಂಡು ಹೋದ್ರು ಅಷ್ಟೇ. ಅದನ್ನ ಬಿಟ್ಟು ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅವರು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಘು ಅಂತ ಸರ್. ನಮ್ಮ ಗಂಡ ಬೇಕು, ಬೇರೆ ಏನು ನಮಗೆ ಇದಿಲ್ಲ. ನಮ್ಮ ಮಕ್ಕಳನ್ನ ಗಂಡನ ಕಾಪಾಡ್ಕೊಳಕ್ಕೆ ನಾನು ಬಾಯಿ ಬಡ್ಕೊಂಡಿದ್ದಕ್ಕೆ ಊರೆಲ್ಲ ಓಡಿ ಬಂದರು. ಆದ್ರೂ ಊರಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ, ಹೆದರ್ಕತ್ತಾರೆ ಎಲ್ಲರೂ. ಆದರೆ ನಮ್ಮ ಚಿಕ್ಕಮ್ಮರನ್ನು ನಮ್ಮ ತಂಗಿ ಒಬ್ಬರು ಇದ್ದಿದ್ದಕ್ಕೆ ಬಂದು ಕಾಪಾಡಿದ್ರು ನಮ್ಮನ್ನು. ತಮ್ಮ ಹೆಸರು? ಚಂದ್ರಕಲಾ.